ಮಾಲ್ಗುಡಿ ಅಮೃತ್ ಚಹಾ ಮತ್ತು ಮಾಲ್ಗುಡಿ ಪರಂಪರೆ ಚಹಾ ಅಂಗಡಿಗಳಲ್ಲಿ ದೊರೆಯಲಿದೆ. ತೆಂಗಿನ ನಾರಿನಿಂದ ಮಾಡಿರುವ ಡೋರ್ ಮ್ಯಾಟ್, ಡಚ್ ಮ್ಯಾಟ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ಮಾಲ್ಗುಡಿ ಚಹಾ ಅಂಗಡಿಗಳಲ್ಲಿ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಾಚರಣೆಗೆ ಮಂಗಳವಾರ ಚಾಲನೆ ನೀಡಲಾಯಿತು. ಕೆಪೆಕ್ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಟರಾಜ್ ಜಾನಕಿರಾಮ್, ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ್, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಕೆಪೆಕ್ ಹಾಗೂ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮದ ಎಂಡಿ ಸಿಎನ್ ಶಿವಪ್ರಕಾಶ್ ಹಾಜರಿದ್ದರು. ನಿಗಮವು ಈ ಮೂಲಕ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸಿರುವ ಕುರಿತು ಮಾತನಾಡಿದರು. ಇದು 16ನೇ ಶತಮಾನದಿಂದ ಇದೆ. ಡಚ್ ಮ್ಯಾಟ್ ಅಂದ್ಬಿಟ್ಟು ಹೆಣ್ಮಕ್ಳು ಕೈಲಿ ಎಣಿಯೋದು ಒಂದು ಯಂತ್ರ ಇಲ್ಲ. ಇದು ಕಾಯರ್ ಕಾರ್ಪೊರೇಷನಲ್ಲೂ ಮಾಡ್ತಾಯಿದ್ರು. ಅದು ಒಂದು 20 ವರ್ಷದಿಂದ ಸ್ವಲ್ಪ ಫಾರ್ ಸಮ್ ರೀಸನ್ ಅದು ನಿಂತೋಗಿತ್ತು. ಈಗ ನಾವು ರಿವೈವ್ ಮಾಡಿದ್ದೀವಿ. ರಿವೈವ್ ಮಾಡಿರೋವಂಥದ್ದು ನೀವು ಈ ಜನ್ರೇಷನಲ್ಲಿ ಇದು ನೆನಪಿಲ್ಲ ಅನಿಸುತ್ತೆ. ನಿಮ್ಮ ತಂದೆ ತಾಯಿಗಳಿಗೆ ನೆನಪಿರ್ತದೆ. ಇದು ಇದೆ ಅಂದ ಕೂಡಲೇ ಯಾವ ಮಾರ್ಕೆಟೆಲ್ಲರೂ ಹುಡುಕಿ ತೊಗೊಂಡೋಗ್ತಾರೆ. ಅದ್ರ ಬದಲು ಒಂದು ಕಾಫಿ ಸೆಂಟ್ರಲ್ಲಿ ಅವೈಲೇಬಲ್ ಇದ್ದರೆ ಅದು ಈಸಿಲಿ ಆಕ್ಸೆಸಬಲ್ ಇರ್ತದೆ ಅಂದ್ಬಿಟ್ಟು ಅಲ್ಲಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಡಿಸ್ಪ್ಲೇ ಕಮ್ ಸೇಲ್ಗೆ ಅಂತ ಇಟ್ಟಿದ್ವಿ. ಇದು ಈಗಾಗಲೇ ನಾವು ಆಲ್ ಓವರ್ ಇಂಡಿಯಾ ನಾವು ನೆಟ್ವರ್ಕ್ ಮಾಡಿದ್ದೀವಿ. ಆನ್ಲೈನ್ ಕೊಲಾಬ್ರೇಟ್ರನ್ನ ಒಬ್ಬರನ್ನ ಹಾಕಿದ್ದೀವಿ. ರಾಜಸ್ಥಾನ್ ಜೈಪುರಲ್ಲಿ ಆಥರೈಸ್ಡ್ ಶೋರೂಮ್ ಒಬ್ಬ ಪ್ರೈವೇಟ್ ಪರ್ಸನ್ಗೆ ನಾವು ಕೊಟ್ಟು ಅಲ್ಲೂ ನಡೀತದೆ. ನಮ್ಮದೇ ಆದ ಶೋರೂಮ್ಸು ಕರ್ನಾಟಕದಲ್ಲಿ ಒಂದು 4 ಕಡೆ ಇದೆ. ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಈ ಥರ ಬ್ಯಾಂಗ್ಳೂರಲ್ಲೂ ಇದೆ. ಇದು ಆ್ಯಕ್ಚುಲಿ ಪ್ರೊಡಕ್ಷನ್ ಫಸ್ಟ್ ನಾವು ಬಂದಿರೋಗಿ ಇರಲಿಲ್ಲ. ಆ್ಯಕ್ಚುಲಿ ಕೆಲಸ ಇರಲಿಲ್ಲ ಯಾವುದಕ್ಕೆ, ಪಾಪ ಮಹಿಳೆಯರಿಗೆ, ಗ್ರಾಮೀಣ ಮಕ್ಕಳಿಗೆ ಕೆಲಸ ಇರಲಿಲ್ಲ. ಇವಾಗ ನಾವು ಮತ್ತು MD ಅವ್ರು ಬಂದಮೇಲೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇದ್ದ ಮೇಲೆ ನಾವು ಅವ್ರ ಹತ್ರ ಹೋಗಿ ಈ ಥರ ಎಲ್ಲ ಇವಾಗ ಅವ್ರು ಹೇಳಿದ್ದಂಗೆ ಈ ಥರ ಇದ್ದ ಮೇಲೆ ನಾವು ಹೇಳಿದ್ದಕ್ಕೆ ಅವ್ರಿಗೆ ಸ್ಯಾಲ್ರಿ ಕೂಡ 10 ರೂಪಾಯಿ ಇತ್ತು ಒಂದು ಮ್ಯಾಟಿಗೆ. ಸೊ ಇವಾಗ ನಾವು ಅವ್ರಿಗೆ 40 ರೂಪಾಯಿ ಮಾಡಿದ ಮೇಲೆ ಜಾಸ್ತಿ ಬರೋಕ್ಕೆ ಆಯಿತು. ಆವಾಗ ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಇದ್ಮೇಲೆ ನಾವು ತಾವು ಹೇಳ್ದಂಗೆ ನಾವು ಇವಾಗ ಫಂಡ್ ಏನಾದರೂ ಬಂದರೆ ನಾವು ಇನ್ನೂ ಜಾಸ್ತಿ ಮಟ್ಟದಲ್ಲಿ ಎಲ್ಲ ಗ್ರಾಮೀಣಗೆ ಡಿಸ್ಟ್ರಿಕ್ಟ್ ವೈಸ್ ಕೂಡ ನಾವು ಸ್ವಲ್ಪ ಸಹಕಾರ ಕೊಟ್ಟರೆ ಎಲ್ಲ ಮಾಡ್ಬೋದು. ಜನ ಇದ್ದಾರೆ ಕೆಲಸ ಮಾಡೋಕ್ಕೆ, ಮಹಿಳೆಯರು ಇದ್ದಾರೆ. ಬಟ್ ಪ್ರೊಡಕ್ಷನ್ ಬೇಕು. ಪ್ರೊಡಕ್ಷನ್ಸ್ ಜಾಸ್ತಿ ಇದೆ, ರಿಕ್ವೈರ್ಮೆಂಟ್ ಇದೆ. ಬಟ್ ಇವಾಗ ಬರ್ತಾಯಿದ್ದಾರೆ. ಹೌದೌದು. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಫೈಬರ್ ನಾವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿದ್ರು. ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್ ಮಂಜುನಾಥ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ನೂರಾರು ವಿದ್ಯಾರ್ಥಿಗಳು, ಯುವಕರು ಪಂಚನ್ನ ಹಿಡಿದು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮ, ವಿದ್ಯಾರ್ಥಿಗಳ ಕುರಿತ ಕೇಂದ್ರದ ನಿರ್ಲಕ್ಷ್ಯದ ಧೋರಣೆ ಖಂಡಿಸಿ ಘೋಷಣೆ ಮೊಳಗಿಸಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಎಚ್ ಮಂಜುನಾಥ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಬೇಕು ಅಂತೇಳಿ ಒಕ್ಕೊರಳಿನಿಂದ ಹೋರಾಟವನ್ನ ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿಯವರ ಚಾತ್ರೋಕಿ ಗೂಂಜಮ್ಮ ಹೆಸರಲ್ಲಿ ಈ ಹೋರಾಟ ಸ್ಟಾರ್ಟ್ ಆಗಿದೆ. 40 ದಿನಗಳ ಹೋರಾಟ. ಆ ಹೋರಾಟದ ಒಂದು ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲ ರಾಷ್ಟ್ರಾದ್ಯಂತ ಪ್ರತಿ ಕ್ಯಾಪಿಟಲ್ ಜಾಗಗಳಲ್ಲೂ ಕೂಡ ಮಾಡ್ತಾ ಇದೆ, ರಾಜಧಾನಿಗಳಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೂ ಆಗಿದೆ, ಹುಬ್ಳಿಯಲ್ಲಾಗಿದೆ, ಬೆಳಗಾಮಲ್ಲಾಗಿದೆ. ಈ ಥರ ಎಲ್ಲ ಡಿಸ್ಟಿಕ್ಗಳು ಕೂಡ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬಾಳಲ್ಲಿ ಆಟವನ್ನು ಆಡ್ತಾ ಇದೆ. ಕೇಂದ್ರ ಸರ್ಕಾರ ಸುಳ್ಳು ಹೇಳೋದು ಮುಖಾಂತರ ನೋಡಿ, ಸಣ್ಣ ಉದಾಹರಣೆ, ಇಲ್ಲಿವರೆಗೂ ಕೂಡ 100ಕ್ಕೂ ಹೆಚ್ಚು ಪೇಪರ್ ಲೀಕ್ಗಳಾಗಿದ್ದಾರೆ. ಆದರೆ ಅದಕ್ಕೆಲ್ಲ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾರೂ ಕೂಡ ಶಿಕ್ಷೆ ಆಗಿಲ್ಲ. ಕೇಂದ್ರ ಸರ್ಕಾರ ತಮ್ಮ ಪ್ರಧಾನಮಂತ್ರಿಗಳ ಬುಕ್ ಯಾರು ಪ್ರಿಂಟ್ ಮಾಡ್ತಾರೋ ಅದೇ ಪ್ರಿಂಟಿಂಗ್ ಪ್ರೆಸ್ಗೆ ಈ ಪೇಪರನ್ನು, ನೀಟ್ ಪೇಪರ್, ಕ್ವಶನ್ ಪೇಪರ್ನು ಕೂಡ NTA ಅವ್ರಿಗೇನೆ ಪ್ರಿಂಟ್ ಮಾಡೋದು ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.